ಈಗಿನ ಕಾಲದಲ್ಲಿ ಮುಂಚಿನ ತರ 60-70 ವರ್ಷದವರಿಗೆ ಮಾತ್ರ ಹೃದಯಾಘಾತ ಆಗಬೇಕು ಅನ್ನೋ ತರ ಏನೂ ಇಲ್ಲ. 30-35 ವರ್ಷದವರು ಇಮಿಡಿಯೇಟ್ ಆಗಿ ಬಿದ್ದು ಸಾವನ್ನಪ್ಪಿರೋದನ್ನು ನಾವು ನೋಡಿರ್ತೀವಿ. ಮತ್ತೆ ನಿಮಗೆ ಎದೆ ನೋವು ಬಂದಾಗ ಅದನ್ನ ಗ್ಯಾಸ್ಟ್ರಿಕ್ ಆಗಿರ್ಲಿ ಅಥವಾ ಬೇರೆ ಏನೋ ಆಗಿರ್ಲಿ ಎಂದು ಅದನ್ನ ಅವಾಯ್ಡ್ ಮಾಡಬೇಡಿ. ಯಾವಾಗ್ಲೂ ನೀವು ನೋಡೋ ತರ ಹೃದಯಾಘಾತ ಆಗಿರೋರು ಎಲ್ಲರಿಗೂ ಸಾವನ್ನಪ್ಪಲ್ಲ. ನೀವು ಯಾವಾಗ ಒಂದು ಎದೆ ನೋವಾಗ್ಲಿ, ತುಂಬಾ ಬೆವರು ಬರೋದಾಗ್ಲಿ, ಉಸಿರಾಟ ತೊಂದರೆ ಆಗ್ಲಿ, ಹೆಚ್ಚಿನ ಕಾಲಗಳಲ್ಲಿ 60-70 ವರ್ಷದವರಿಗೆ ಒಳ್ಳೆ ಗಾಳಿ ಸಿಗ್ತಾ ಇತ್ತು, ಒಳ್ಳೆ ಊಟ ಸಿಗ್ತಾ ಇತ್ತು, ಓಡಾಡ್ತಾ ಇದ್ರು. ಈಗಿನ ಕಾಲದಲ್ಲಿ IT ಜಾಬ್ಸ್ ಜಾಸ್ತಿ ಆಗಿರೋದ್ರಿಂದ ಬೆಳಗ್ಗೆಯಿಂದ ಸಂಜೆ ತನಕ ಒಂದು ಡೆಸ್ಕ್ ಜಾಬ್ ಅಲ್ಲಿ ಇರ್ತಾರೆ. ಎಷ್ಟೊಂದು ಬಾರಿ ನನಗೆ ಬೇರೆ ಕಡೆ ಹೆಲ್ತ್ ಟಾಕ್ಸ್, ಈ ತರ ಹೆಲ್ತ್ ಟಾಕ್ಸ್ ಮಾಡಕ್ಕೆ ಹೋದಾಗ ಜನ ಕೇಳ್ತಾರೆ, ಹೃದಯಾಘಾತದ ಸಿಂಪ್ಟಮ್ಸ್ ಏನು, ನಮಗೆ ಹೆಂಗ್ ಗೊತ್ತಾಗುತ್ತೆ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುಹಾಸ್ ಸಾಗರ್. ಪರ್ಶ್ ಹಾಸ್ಪಿಟಲ್, ಸರ್ಜಾಪುರ ರಸ್ತೆಯ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ನಾನು ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಜನರಿಗೆ ಹೃದಯಾಘಾತದ ಬಗ್ಗೆ ಒಂದೆರಡು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗಿನ ಕಾಲದಲ್ಲಿ ಮುಂಚಿನ ತರ 60-70 ವರ್ಷದವರಿಗೆ ಮಾತ್ರ ಹೃದಯಾಘಾತ ಆಗಬೇಕು ಅನ್ನೋ ತರ ಏನೂ ಇಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ತುಂಬಾ ರೀಲ್ಸ್ ಅಲ್ಲಿ ನೋಡಿರ್ಬೋದು, 30-35 ವರ್ಷದವರು ಬ್ಯಾಡ್ಮಿಂಟನ್ ಆಡುವಾಗ, ಕ್ರಿಕೆಟ್ ಆಡುವಾಗ ಹೃದಯಾಘಾತ ಆಗಿ ಇಮಿಡಿಯೇಟ್ ಆಗಿ ಬಿದ್ದು ಸಾವನ್ನಪ್ಪಿರೋದನ್ನು ನಾವು ನೋಡಿರ್ತೀವಿ. ಇದಕ್ಕೆ ತುಂಬಾ ಕಾರಣಗಳಿದೆ. ಮುಂಚಿನ ತರ ನಾವು ಜಾಸ್ತಿ ಕೆಲಸ ಮಾಡದೇ ಇರ್ಬೋದು, ರೆಗ್ಯುಲರ್ ಎಕ್ಸಸೈಸ್ ಇಲ್ಲದೆ ಇರ್ಬೋದು, ಅಥವಾ ನಮ್ಮ ಡಯಟ್, ನಮ್ಮ ಲೈಫ್ ಸ್ಟೈಲ್ ಹ್ಯಾಬಿಟ್ ಡಿಫ್ರೆಂಟ್ ಆಗಿರ್ಬೋದು. ಇದೆಲ್ಲದು ಇರೋದ್ರಿಂದ ನಿಮಗೆ ಎಷ್ಟೇ ಚಿಕ್ಕ ವಯಸ್ಸಾಗಿದ್ದರೂ ನಿಮಗೆ ಎದೆ ನೋವು, ಉಸಿರಾಟದ ತೊಂದರೆ, ತುಂಬಾ ಬೆವರಾಗೋದು, ಈ ತರ ಏನೇ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಂಡಲ್ಲಿ ದಯವಿಟ್ಟು ತಾವು ಹೃದಯದ ತಪಾಸಣೆ ಮಾಡಿಸಿಕೊಳ್ಳಿ. ನಿಮಗೆ ಏನೂ ತೊಂದರೆ ಇಲ್ಲದೆ ಇದ್ರೂ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದ್ಸಲಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ. ಮತ್ತೆ ನಿಮಗೆ ಎದೆ ನೋವು ಬಂದಾಗ ಅದನ್ನ ಗ್ಯಾಸ್ಟ್ರಿಕ್ ಆಗಿರ್ಲಿ ಅಥವಾ ಬೇರೆ ಏನೋ ಆಗಿರ್ಲಿ ಎಂದು ಅದನ್ನ ಅವಾಯ್ಡ್ ಮಾಡಬೇಡಿ. ಇಮಿಡಿಯೇಟ್ ಆಗಿ ನೀವು ಹಾಸ್ಪಿಟಲ್ಗೆ ಹೋಗಿ ನೀವು ಒಂದು ಕೇರ್ ತಗೊಳ್ಳೋದ್ರಿಂದ ತುಂಬಾ ಪ್ರಾಬ್ಲಮ್ ಜಾಸ್ತಿ ಆಗೋದಕ್ಕೂ ಮುಂಚೆ ಅದನ್ನ ಸರಿ ಮಾಡಬಹುದು. ಯಾವಾಗ್ಲೂ ನೀವು ನೋಡೋ ತರ ಹೃದಯಾಘಾತ ಆಗಿರೋರು ಎಲ್ಲರಿಗೂ ಸಾವನ್ನಪ್ಪಲ್ಲ. ಕರೆಕ್ಟ್ ಟೈಮ್ ಆಗಿ ಹಾಸ್ಪಿಟಲ್ಗೆ ಹೋದ್ರೆ ಈಸಿಯಾಗಿ ಹೃದಯಾಘಾತದ ಟ್ರೀಟ್ಮೆಂಟ್ ಮಾಡಬಹುದು. ಈಗಿನ ಕಾಲದಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಓಪನ್ ಹಾರ್ಟ್ ಸರ್ಜರಿ ಇದೆಲ್ಲ ಇರೋದ್ರಿಂದ 1-2 ದಿನದಲ್ಲೂ ಸಹ ನಿಮ್ಗೆ ಆರಾಮಾಗಿ ಹೃದಯಾಘಾತದ ಟ್ರೀಟ್ಮೆಂಟ್ ಮಾಡಿ ನೀವು ಆರಾಮಾಗಿ ಮನೆಗೆ ಹೋಗಿ ಮತ್ತೆ ಮುಂಚೆನ ತರ ನಾರ್ಮಲ್ ಆಗಿ ಇರೋ ಚಾನ್ಸಸ್ ಸಹ ಇರುತ್ತೆ. ನೀವು ಯಾವಾಗ ಒಂದು ಎದೆ ನೋವಾಗ್ಲಿ, ತುಂಬಾ ಬೆವರು ಬರೋದಾಗ್ಲಿ, ಉಸಿರಾಟ ತೊಂದರೆ ಆಗ್ಲಿ, ಇದನ್ನೆಲ್ಲ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ದೇನೆ ಅವಾಯ್ಡ್ ಮಾಡಿ ನೆಗ್ಲೆಕ್ಟ್ ಮಾಡಿದಾಗ ಅದು ಹೃದಯಾಘಾತ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಮುಂದಕ್ಕೆ ಹೋದಾಗ ನಮ್ಗೆ ವಾಪಸ್ ತರಲು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಯಾವುದೇ ರೀತಿಯಾದ ಚಿಕ್ಕ ತೊಂದರೆ ಆದ್ರೆ ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ ಮಾಡಿ ನಿಮ್ಮ ಹತ್ತಿರದ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಮತ್ತೆ ಒಂದು ಕಾರ್ಡಿಯಾಲಜಿಸ್ಟ್ ನ ಮೀಟ್ ಮಾಡಿ. ನನ್ನ ಪ್ರಕಾರ ಹೆಚ್ಚಿನ ಕಾಲಗಳಲ್ಲಿ 60-70 ವರ್ಷದವರಿಗೆ ಒಳ್ಳೆ ಗಾಳಿ ಸಿಗ್ತಾ ಇತ್ತು, ಒಳ್ಳೆ ಊಟ ಸಿಗ್ತಾ ಇತ್ತು, ಓಡಾಡ್ತಾ ಇದ್ರು, ವಾಹನಗಳ ಮೇಲೆ ಅಷ್ಟು ಡಿಪೆಂಡ್ ಆಗಿರಲಿಲ್ಲ. ಈಗಿನ ಕಾಲದಲ್ಲಿ IT ಜಾಬ್ಸ್ ಜಾಸ್ತಿ ಆಗಿರೋದ್ರಿಂದ ಬೆಳಗ್ಗೆಯಿಂದ ಸಂಜೆ ತನಕ ಒಂದು ಡೆಸ್ಕ್ ಜಾಬ್ ಅಲ್ಲಿ ಇರ್ತಾರೆ. ರೆಗ್ಯುಲರ್ ಆಕ್ಟಿವಿಟಿ ಮಾಡೋದಕ್ಕೆ ಟೈಮ್ ಸಿಗಲ್ಲ. ತುಂಬಾ ಟೆನ್ಷನ್, ಸ್ಟ್ರೆಸ್ ಆದಾಗ ಸ್ಮೋಕಿಂಗ್ ಆಗ್ಬೋದು, ಡ್ರಿಂಕ್ಸ್ ಆಗ್ಬೋದು, ಇದ್ರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ ಸ್ಟ್ರೆಸ್ ಜೊತೆ ಡೀಲ್ ಮಾಡ್ಲಿಕ್ಕೆ. ಇದೆಲ್ಲ ಕಾರಣಗಳಿಂದ ಚಿಕ್ಕ ವಯಸ್ಸಲ್ಲಿ ಹೃದಯಾಘಾತ ಆಗೋದು ಜಾಸ್ತಿ ಆಗ್ತಾ ಇದೆ. ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಡೈಲಿ ನಮಗೋಸ್ಕರ 1 ಗಂಟೆ ಅಥವಾ ಅರ್ಧ ಗಂಟೆ ಅಟ್ಲೀಸ್ಟ್ ನಮ್ಗೆ ಒಂದು ಆಕ್ಟಿವಿಟಿ ಮಾಡೋದಕ್ಕೆ ನಾವು ಟೈಮ್ ನ ಇಟ್ಕೊಳ್ಬೇಕು. ಅದ್ರ ಜೊತೆಗೆ ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲ್ ನ ನಾವು ಪ್ರಯೋರಿಟೈಸ್ ಮಾಡ್ಬೇಕು. ಇದಕ್ಕೆ ಹೇಗೆ ಮಾಡೋದು ಅಂದ್ರೆ ಡೈಲಿ 6-8 ಗಂಟೆಗಳ ಕಾಲ ನಿದ್ದೆ, 1 ಗಂಟೆಗಳ ಕಾಲ ಆಕ್ಟಿವಿಟಿ, ಎಕ್ಸಸೈಸ್, ಮತ್ತೆ ಯಾವುದೇ ರೀತಿಯಾದ ಡ್ರಿಂಕ್ಸ್ ಮತ್ತೆ ಸ್ಮೋಕಿಂಗ್ ಅಭ್ಯಾಸಗಳನ್ನ ಇಟ್ಕೊಳ್ದೇ ಇರೋದು. ಇದೆಲ್ಲದ್ರ ಜೊತೆಗೆ ಡೆಫಿನೆಟ್ಲಿ ಹೊರಗಡೆ ಊಟ ತಿಂಡಿ ರೆಗ್ಯುಲರ್ ಆಗಿ ಮಾಡದೇ ಇರೋದು, ಮನೆ ಊಟ ಮಾಡೋದು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಇಟ್ಕೊಳ್ಳೋದು, ಇದೆಲ್ಲ ಮಾಡೋದ್ರಿಂದ ಹೃದಯಾಘಾತನ ಒಂದು ಲೆವೆಲ್ಗೆ ನೀವು ಕಡಿಮೆ ಮಾಡಬಹುದು. ಇದೆಲ್ಲದ್ರ ಜೊತೆಗೂ ನಿಮಗೆ 40-45 ವರ್ಷ ಆಗಿರೋದ್ರಲ್ಲಿ, BP ಪ್ರಾಬ್ಲಮ್, ಶುಗರ್ ಪ್ರಾಬ್ಲಮ್ ಇರೋದ್ರಲ್ಲಿ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲಿ, 2 ವರ್ಷಕ್ಕೊಂದ್ಸಲಿ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಜಾಸ್ತಿ ಆಗೋಕ್ಕೂ ಮುಂಚೆನೆ ನೀವು ಅದನ್ನ ಕಂಡಿಡಿದು ಅದನ್ನ ಟ್ರೀಟ್ಮೆಂಟ್ ಮಾಡಬಹುದಾಗುತ್ತೆ. ಎಷ್ಟೊಂದು ಬಾರಿ ನನಗೆ ಬೇರೆ ಕಡೆ ಹೆಲ್ತ್ ಟಾಕ್ಸ್, ಈ ತರ ಹೆಲ್ತ್ ಟಾಕ್ಸ್ ಮಾಡಕ್ಕೆ ಹೋದಾಗ ಜನ ಕೇಳ್ತಾರೆ, ಹೃದಯಾಘಾತದ ಸಿಂಪ್ಟಮ್ಸ್ ಏನು, ನಮಗೆ ಹೆಂಗ್ ಗೊತ್ತಾಗುತ್ತೆ? ಯಾವ ಎದೆ ನೋವು ಹೃದಯಾಘಾತದ್ದು, ಯಾವ ಎದೆ ನೋವು ಗ್ಯಾಸ್ಟ್ರಿಕ್ದು ಅಂತ ಕೇಳ್ತಾರೆ. ಆತರ ನಾವು ಯೂಶಲಿ ಡಿಫ್ರೆನ್ಶಿಯೇಟ್ ಮಾಡಕ್ಕಾಗಲ್ಲ. ಹೃದಯಾಘಾತಕ್ಕೆ ಚೆಸ್ಟ್ ಪೇನ್, ಈ ಚೆಸ್ಟ್ ಪೇನ್ ಬಿಟ್ಟು ಬೇರೆ ನಮಗೆ ಈಸಿಯಾಗಿ ಬೆವರು ಬರೋದಾಗ್ಬೋದು. ಒಬ್ಬ ವ್ಯಕ್ತಿ 3-4 ಕಿಲೋಮೀಟರ್ ನಡೆಯುವಂತ ವ್ಯಕ್ತಿ ಇವತ್ತಿನ ದಿನ ಬರೀ ಅರ್ಧ ಕಿಲೋಮೀಟರ್ ನಡೆದ ತಕ್ಷಣ ಸುಸ್ತಾಗೋದಾಗ್ಬೋದು, ಉಸಿರಾಟ ತೊಂದರೆ ಆಗ್ಬೋದು. ಇದೆಲ್ಲ ಹೃದಯಾಘಾತದ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂತ ನಾವು ಹೇಳ್ತೀವಿ. ಈ ತರ ಆದಾಗ ಒಬ್ಬ ವ್ಯಕ್ತಿ ನಮ್ಮ ಹಾಸ್ಪಿಟಲ್ಗೆ ಬಂದ್ರೆ ನಾವು ಫಸ್ಟ್ ECG ಟೆಸ್ಟ್ ಮಾಡ್ತೀವಿ. ECG ಅಲ್ಲಿ 100% ಹೃದಯಾಘಾತ ಅಂತ ಕನ್ಫರ್ಮ್ ಆಗೋ ತರ ECG ಇದ್ರೆ ನಾವು ಬೇರೆ ಯಾವುದೇ ಟೆಸ್ಟ್ ಮಾಡದೇನೆ ಆ ವ್ಯಕ್ತಿಯನ್ನು ಇಮಿಡಿಯೇಟ್ ಆಗಿ ಆಂಜಿಯೋಗ್ರಾಮ್ ಟೆಸ್ಟ್ ಮಾಡಿ ನೋಡ್ತೀವಿ. ಆ ಆಂಜಿಯೋಗ್ರಾಮ್ ಟೆಸ್ಟ್ ಅಲ್ಲಿ ಹೃದಯದಲ್ಲಿ ರಕ್ತನಾಳಗಳು ಬ್ಲಾಕ್ ಆಗಿದ್ರೆ ಅದಕ್ಕೆ ಸ್ಟೆಂಟ್ ಹಾಕ್ಬೋದು, ಇಲ್ಲ ಸ್ವಲ್ಪ ಕೇಸಸ್ ಅಲ್ಲಿ ನಾವು ಓಪನ್ ಹಾರ್ಟ್ ಸರ್ಜರಿನೂ ಸಹ ಸಜೆಸ್ಟ್ ಮಾಡಬಹುದು. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ECG ನಾರ್ಮಲ್ ಇರುತ್ತೆ ಅಥವಾ ಸ್ವಲ್ಪ ಅಬ್ನಾರ್ಮಲ್ ಆಗಿರುತ್ತೆ, ಕಂಪ್ಲೀಟ್ ಆಗಿ ಹೃದಯಾಘಾತನ ಕನ್ಫರ್ಮ್ ಮಾಡೋ ತರ ECG ಇರಲ್ಲ. ಅಂತ ಟೈಮಲ್ಲಿ ನಾವು ಬ್ಲಡ್ ಟೆಸ್ಟ್ ಮಾಡಬಹುದು ಅಥವಾ ಎಕೋ ಟೆಸ್ಟ್ ಮಾಡಬಹುದು. ಇದೆಲ್ಲಾನು ಮಾಡಿ ನಮಗೆ ಡೌಟ್ ಇದ್ದಲ್ಲಿ ನಾವು ವ್ಯಕ್ತಿಯನ್ನ ಅಡ್ಮಿಟ್ ಮಾಡ್ಕೊಂಡು
6ರಿಂದ 12 ಗಂಟೆಯಲ್ಲಿ ಮತ್ತೆ ಈ ಟೆಸ್ಟ್ ನ ನಾವು ರಿಪೀಟ್ ಮಾಡ್ತೀವಿ. ಸೊ ಎಲ್ಲಾ ಕೇಸು ಒಂದೇ ತರ ಇರೋದಿಲ್ಲ. ಒಬ್ಬೊಬ್ಬರಿಗೆ ತುಂಬಾ ಜಾಸ್ತಿ ಎದೆನೋವು ಬರುತ್ತೆ, ಒಬ್ಬೊಬ್ಬರಿಗೆ ಬರೀ ಉಸಿರಾಟ ತೊಂದರೆ ಇರುತ್ತೆ, ಒಬ್ಬೊಬ್ಬರಿಗೆ ಸ್ವಲ್ಪ ಕೆಲಸ ಮಾಡಿದ್ರೆ ಬೆವರು ಬರುತ್ತೆ. ಈ ತರ ಆದಾಗ ಒಂದು ಚಿಕ್ಕ ಕ್ಲಿನಿಕ್ಗೆ ಹೋಗೋದ್ರ ಬದಲು ಈ ಹೃದಯಾಘಾತ ಟ್ರೀಟ್ಮೆಂಟ್ ಮಾಡೋದಕ್ಕೆ ಎಲ್ಲ ಫೆಸಿಲಿಟಿ ಇರೋಂಥ ಹಾಸ್ಪಿಟಲ್ಗೆ ಹೋಗಿ ಎಮರ್ಜೆನ್ಸಿ ಸ್ಪೆಷಲಿಸ್ಟ್ ಇರೋ ಅಲ್ಲಿ, ಕಾರ್ಡಿಯೋಲಜಿಸ್ಟ್ ಇರೋ ಅಲ್ಲಿ ಹೋದ್ರೆ ನಿಮ್ಗೆ ಇದರಿಂದ ಆರಾಮಾಗಿ ಟ್ರೀಟ್ಮೆಂಟ್ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಯಾವಾಗ್ಲೂ ನೋಡೋ ತರ ನ್ಯೂಸ್ ಅಲ್ಲಿ ಪೇಪರ್ ಅಲ್ಲಿ ಹೃದಯಾಘಾತ ಆಗೋರ್ಗೆಲ್ಲ ಸಾವಾಗಲ್ಲ. ಎಲ್ಲಾರ್ಗು ಈಸಿಲಿ ಸ್ವಲ್ಪ ಟೈಮ್ ಕೊಡುತ್ತೆ, ಹಾರ್ಟ್ ನಿಮಗೆ ಟೈಮ್ ಕೊಡುತ್ತೆ. ಆ ಟೈಮಲ್ಲಿ ನೀವು ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಈಸಿಯಾಗಿ, ಈಗ ಕೆಮ್ಮು ನೆಗಡಿ ಜ್ವರಕ್ಕೆ ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ನೀವ್ ಹೆಂಗ್ ಮನೆಗೆ ಹೋಗ್ತೀರಾ ಅಷ್ಟು ಈಸಿಯಾಗಿ ಟ್ರೀಟ್ಮೆಂಟ್ ಮಾಡುವಂತ ಫೆಸಿಲಿಟೀಸ್ ಈಗಿನ ಕಾಲದಲ್ಲಿದೆ. ನೀವು ಯಾವ ವಿಷಯಕ್ಕೆ ಯಾವ ಹಾಸ್ಪಿಟಲ್ಗೆ ಹೋಗ್ತೀರಾ ಅದು ತುಂಬಾ ಮುಖ್ಯ. ನೀವು ತುಂಬಾ ಕೇಸಲ್ಲಿ ನೋಡಿರ್ಬೋದು, ಫೇಮಸ್ ಆಕ್ಟರ್ಸ್, ಫೇಮಸ್ ಪೊಲಿಟಿಷಿಯನ್ಸ್ ಇವರೆಲ್ಲ ಹೃದಯಾಘಾತ ಎಲ್ಲ ಆದಾಗ ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ವಿತಿನ್ ಟೈಮ್ ಹೋಗಿ ಈಸಿಯಾಗಿ ಟ್ರೀಟ್ಮೆಂಟ್ ಆಗಿ ಮನೆಗೆ ಹೋಗಿರೋ ಸಿಚುಯೇಷನ್ಸ್ ಇದೆ. ಬಟ್ ಅವಾಗಿಂದ ನಿಮ್ಗೆ ತುಂಬಾ ವರ್ಷದಿಂದ ಗೊತ್ತಿರೋ ಡಾಕ್ಟರ್ ಇದ್ದಾರೆ, ನಾನು ಚಿಕ್ಕ ಕ್ಲಿನಿಕ್ ಹೋಗ್ತೀನಿ ಅಂತ ಹೃದಯಾಘಾತದ ವಿಷಯದಲ್ಲಿ, ಸ್ಟ್ರೋಕ್ಸ್ ವಿಷಯದಲ್ಲಿ ಹೋದ್ರೆ ಅವಾಗ ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಮಾಡೋ ಫೆಸಿಲಿಟಿ ಇರೋದಿಲ್ಲ. ಸೊ ನಿಮಗೆ ಹತ್ರ ಇರೋ ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ಈ ತರ ತೊಂದರೆಗಳಿದ್ರೆ ಟ್ರೀಟ್ಮೆಂಟ್ ಮಾಡಿಸೋದು ತುಂಬಾ ಸೂಕ್ತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.